ಕಳೆದ ಮಹಿಳಾ ದಿನಾಚರಣೆಯಲ್ಲಿ ಡಿಪ್ಯಾಕ್ ಮತ್ತು ಪಿಸಾಟೋ ಜಂಟಿಯಾಗಿ ಒಂದು ಮಹಿಳಾ ದಿನಾಚರಣೆ ಮಾಡಿದ್ವಿ. ಕಾರ್ಯಕ್ರಮಕ್ಕೆ ಸಚಿವರು ಮುಖ್ಯ ಅತಿಥಿಗಳಾಗಿ ಬಂದಿದ್ರು. ಅವತ್ತು ಏನು ಡಿಪ್ಯಾಕ್ ವತಿಯಿಂದ 55 ಆಟಗಳನ್ನ ವಿತರಣೆ ಆಯಿತು. ಅದನ್ನ ನೋಡಿ ಸಾಹೇಬರು ಮುಂದೆ ಬರುವಂತ 10 ಆಟಗಳಿಗೆ ನಾನು ಡೌನ್ ಪೇಮೆಂಟ್ ಮಾಡಿ ಕೊಡ್ತೀನಿ 1 ಲಕ್ಷ ರೂಪಾಯಿ ಅಂತೇಳಿ 10 ಲಕ್ಷ ರೂಪಾಯಿನ ಅವರ ಸಂಸ್ಥೆಯಿಂದ ಸಪೋರ್ಟ್ ಮಾಡಿ ಇವತ್ತು BTM ಸುತ್ತಮುತ್ತ ಇರುವಂತ ಸ್ವಾವಲಂಬಿ ಮಹಿಳೆಗಳು ಯಾರು ಸಿಂಗಲ್ ಪೇರೆಂಟ್ ಇದ್ದಾರೆ ಅಂತರ್ನ ಗುರ್ತು ಮಾಡಿ 10 ಜನ ಮಹಿಳಾ ಚಾಲಕರಿಗೆ ಇವತ್ತು ಗಾಡಿಗಳನ್ನ ವಿತರಣೆ ಆಗಿದೆ. ಇದೇ ರೀತಿ ಎಲ್ಲಾ ರಾಜಕಾರಣಿಗಳು ಮಾದರಿಯಾಗಿ ಯಾರು ಕಷ್ಟದಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಆಧಾರ ಆಗ್ಬೇಕು ಅಂತೇಳಿ ಕೇಳ್ಕೊಳ್ತಾ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಗೆ ಈ ಮೂಲಕ ನಮ್ಮ ಸಂಘಟನೆಯ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಡಿಪ್ಯಾಕ್ ಮತ್ತು ಪಿಸಾಟೋ ಇಂದ ಆಟೋ ಚಾಲಕರಿಗೆ ಉಚಿತವಾಗಿ, ಅದು ಮಹಿಳಾ ಆಟೋ ಚಾಲಕರಿಗೆ ಯಾವುದೇ ಫೀಸ್ ಇಲ್ದರೆ ಉಚಿತವಾಗಿ ಟ್ರೈನಿಂಗ್ ಶುರು ಮಾಡಿದ್ದಾರೆ ಡಿಪ್ಯಾಕ್ ವತಿಯಿಂದ. ಇದು ಆಗ್ಲೇ ಒಂದು 500ಕ್ಕೂ ಹೆಚ್ಚು ಚಾಲಕರಿಗೆ, ಮಹಿಳಾ ಚಾಲಕರಿಗೆ ಡಿಪ್ಯಾಕ್ ಇಂದ ಉಚಿತವಾಗಿ ಟ್ರೈನಿಂಗು ಮತ್ತೆ DL ಕೊಡುವಂತಾಗಿದೆ. ಈಗ ಗಾಡಿಗಳು ಯಾರ್ಯಾರು ಗಾಡಿಗಳ ಅವಶ್ಯಕತೆ ಇದೆ ಅವ್ರಿಗೆ ಗಾಡಿ ಕೊಡುವಂತ ಕೆಲಸ. ಇವತ್ತು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಅವರು 10 ಆಟೋಗಳನ್ನ ಕೊಟ್ಟಿದ್ದಕ್ಕೆ ಬಹಳಷ್ಟು ಇದಾಗಿದೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಇನ್ನೂ ಸಹ ನೂರಾರು ಆಟೋಗಳನ್ನ, ಸಾವಿರಾರು ಆಟೋಗಳನ್ನ ಕೊಡಬೇಕು ಅಂತ ನಾವು ಮನವಿ ಮಾಡ್ತೀವಿ. ಜೊತೆಗೆ ಬಹಳಷ್ಟು ಜನ ಬೆಂಗಳೂರಿನ ಶಾಸಕರಿರ್ಬೋದು, ಸಚಿವರಿರ್ಬೋದು, ಜೊತೆಗೆ ಬಹಳಷ್ಟು ಜನ ಏನಾದ್ರು ಸೊಸೈಟಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನುವಂತ ಮನಸ್ಥಿತಿ ಇರೋರು ದಯವಿಟ್ಟು ಆಟೋಗಳನ್ನ, ಮಹಿಳಾ ಆಟೋಗಳನ್ನ ಕೊಡಿ. ನಾವು ಯಾರ್ಯಾರು ಮಹಿಳಾ ಆಟೋಗಳನ್ನ ಗುರುತಿಸಿದ್ರು ಅವರೆಲ್ಲನೂ ಸಹ ವಿಧವೆಯರಾಗಿದ್ದಾರೆ, ಡಿವೋರ್ಸಿ ಆಗಿದ್ದಾರೆ, ಏನು ಅವರ ಫ್ಯಾಮಿಲಿಯಲ್ಲಿ ಬಹಳಷ್ಟು ಸಪೋರ್ಟ್ ಇಲ್ಲದೆ ಇರೋರಾಗಿದ್ದಾರೆ. ಇವರೆಲ್ಲನೂ ಸಹ ಚೆನ್ನಾಗಿ ದುಡಿದು ಸುಮಾರು ದಿನಕ್ಕೆ ಏನು ದುಡಿತಾ ಇಲ್ಲದೆ ಇರೋರು 1,500, 2,000, 2,500, 3,000 ತನಕ ಸಹ ದುಡಿತಾ ಇದ್ದಾರೆ. ಅವರ ಫ್ಯಾಮಿಲಿನ ಸದೃಢವಾಗಿ ನೋಡ್ತಾ ಇದ್ದಾರೆ. ಅವರಿಗೆ ಅವರ ಮಕ್ಕಳನ್ನ ತುಂಬಾ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ಸೋಷಿಯಲ್ ಕಾಸ್ಗೆ ಬಹಳಷ್ಟು ಜನ ಡಿಪ್ಯಾಕ್ ಈ ಸಂಸ್ಥೆ ಸುಮಾರು ಒಂದು ಮೂವ್ಮೆಂಟ್ ತರ ಸ್ಟಾರ್ಟ್ ಮಾಡಿದೆ. ಪಿಸಾಟೋ ಸಂಘಟನೆ ಇದಕ್ಕೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದೆ. ಜೊತೆಗೆ ಕಿವರಾಜ್ ಮೋಟರ್ಸ್ ಇರ್ಬೋದು, ಇವರೆಲ್ಲನೂ ಸಹ ಬಹಳಷ್ಟು ನಮ್ಗೆ ಸಪೋರ್ಟ್ ಮಾಡಿ ಇದ್ರ ಮೂಲಕ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಬಹಳಷ್ಟು ಜನಕ್ಕೆ ನಮ್ಮ ಉದ್ದೇಶ ಇರೋದು ಬೆಂಗಳೂರಿಗೆ ಮಿನಿಮಮ್ ಒಂದು 10,000 ಮಹಿಳಾ ಆಟೋ ಚಾಲಕರುಗಳು ಬರಬೇಕು ಅಂತ ಹೇಳ್ಬಿಟ್ಟು 10,000 ಮಹಿಳಾ ಆಟೋ ಚಾಲಕರಿಗೂ ಸಹ ನಾವು ಟ್ರೈನಿಂಗ್ ಕೊಡಬೇಕು ಅಂತ ನಮ್ಮ ಉದ್ದೇಶ ಇಟ್ಕೊಂಡಿದೀವಿ. ಆ ರೀತಿ ಮಾಡ್ಬೇಕು ಅಂದ್ರೆ ಸ್ನೇಹಿತರೆಲ್ಲ ಹೇಳಿದ್ದಾರೆ. ಡಿಪ್ಯಾಕ್ ಸಂಸ್ಥೆ ಆಮೇಲೆ ಪಿಸಾಟೋ ಇಂದ ಬಂದು 10 ಮಹಿಳೆಯರಿಗೆ ಒಂದು ಜೀವನೋಪಾಯಕ್ಕೆ ರಾಮಲಿಂಗಾರೆಡ್ಡಿ ಸರ್ ಇಂದ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಸರ್ ಟ್ರಾನ್ಸ್ಪೋರ್ಟ್ ಸಾರಿಗೆ ಮಿನಿಸ್ಟರ್ ಆಗಿರೋರು, ಇದುವರೆಗೂ ಯಾವ ಸಾರಿಗೆ ಮಿನಿಸ್ಟರ್ ಮಾಡದೇ ಇರೋ ಕೆಲಸ ಮಾಡ್ಕೊಟ್ಟಿದ್ದಾರೆ. ಆಟೋ ರಿಕ್ಷಾ ವರ್ಗಕ್ಕೆ ನಾವು ದೇವರು ಅಂತ ಹೇಳ್ಬೋದು, ಬೆಂಗಳೂರಿಗೆ ಕೆಂಪೇಗೌಡರು ಅಂತ ಹೇಳ್ಬೋದು. ಅವರು ಇವತ್ತು 1 ಲಕ್ಷ ಆಟೋ ರಿಕ್ಷಾ CNG ಪರ್ಮಿಟ್ ಕೊಟ್ಟಿದ್ದಾರೆ. ಇದು ಡ್ರೈವರ್ಗೆ ಒಂದು ಮನೆ ನಡೆಯೋಕ್ಕೆ 10 ಜನ ಒಂದು ಆಟೋನ ನಡೀತಾರೆ. ಅವರಿಂದ ತುಂಬಾ ಅನುಕೂಲ ಆಗುತ್ತೆ. ನಡೆದಾಡೋ ದೇವರು ಅಂತ ಹೇಳ್ಬೇಕು. ನಮ್ಮ ವರ್ಗದಲ್ಲಿ ಅವ್ರು ನಿಜವಾಗ್ಲೂ ಕೆಂಪೇಗೌಡ್ರೆ ಅಂತ ಖುಷಿ ಆಗುತ್ತೆ. ನಮ್ಗೆ ಇಷ್ಟೆಲ್ಲ ಟ್ರೈನಿಂಗ್ ಕೊಟ್ಟು ಎಲ್ಲ ಒಂದು ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಚಿತ್ರಾ ಮೇಡಮು, ಚಂದ್ರಕಲಾ ಮೇಡಮು ಹಾಗೂ ರಘು ಸರ್ ಅವರು ಪ್ರತಿಯೊಬ್ರು ಸೇರಿ ನಮ್ಗೆಲ್ಲ ಹೆಲ್ಪ್ ಮಾಡಿ ನಮ್ಗೂ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಉಳಿಸ್ಕೊಂಡು ಹೋಗ್ತೀವಿ ಅಂತ ಅವರೆಲ್ರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ರಚಿಸಿದ್ರೆ ಇವತ್ತು ನಮ್ಗೆ 10 ಗಾಡಿ ನಮ್ಮ ಹೆಣ್ಮಕ್ಳಿಗೆ ಸಿಕ್ಕಿದೆ, ಉಚಿತ ಗಾಡಿ ಅಂತ ಅಂದ್ರೆ ಪ್ರತಿಯೊಬ್ರು ಸರ್ಕಾರದವರು, MLAಗಳು ಇದೇ ತರ ಹೆಣ್ಮಕ್ಳಿಗೆ ಸ್ವಾವಲಂಬಿಯಾಗಿ ಇದೇ ತರ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಒಬ್ಬೊಬ್ರು ಇದೇ ತರ ಸಪೋರ್ಟ್ ಮಾಡಿದ್ರೆ ತುಂಬಾ ಜನ ಹೆಣ್ಮಕ್ಳು ತುಂಬಾ ಹೆಲ್ಪ್ ಆಗುತ್ತೆ. ಇದೇ ತರ ನಮ್ಮ ಸಾಹೇಬ್ರು ಇದೇ ತರ ಯಾರು ಹೆಲ್ಪ್ ಮಾಡಿದ್ದಾರೆ. ನಾವು ಫ್ರೀ ಟ್ರೈನಿಂಗು ನಮ್ಮ ಪಿಸಾಟೋ ಇಂದ ಹಿಡಿದು ಡಿಪ್ಯಾಕ್ ಅವರು ಸಪೋರ್ಟ್ ಮಾಡಿದ್ದಾರೆ. ನಾವು ಸ್ಟಾರ್ಟಿಂಗ್ ಟ್ರೈನ್ ಅಪ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಪಿಸಾಟೋ ಕಡೆಯಿಂದನೇ, ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗ ತುಂಬಾ ಜನ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಇದೇ ತರ ಮುಂದೆ ಬರಬೇಕು ಮತ್ತು ಇದೇ ತರ ಎಲ್ಲರೂ ಸಪೋರ್ಟ್ ಮಾಡಬೇಕು. ಟ್ರೈನಿಂಗ್ ಕೊಟ್ಟಿದ್ದಾರೆ ರಘು ಸರ್. ಡಿಪ್ಯಾಕ್ ಕಡೆಯಿಂದ ನಮಗೆ ತುಂಬಾ ಉಪಕಾರ ಆಗಿದೆ. ನಾವು ಸಿಂಗಲ್ ಪೇರೆಂಟು, ಇವತ್ತು ನಾವು ಸ್ವಾವಲಂಬಿಯಾಗಿ ದುಡಿಯೋಕ್ಕೆ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ. ನಾವು ಬಜಾಜ್ ಕಂಪನಿಯಿಂದ ಎಲ್ಲ ಸಪೋರ್ಟ್, ಡಿಪ್ಯಾಕ್ ಇನಿಷಿಯೇಟಿವ್, ಪಿಸಾಟೋ ಇನಿಷಿಯೇಟಿವ್, ರಾಮಲಿಂಗಾರೆಡ್ಡಿ ಸರ್ ಇವಾಗ ಏನು ಮಾಡ್ತಾ ಇದ್ದಾರೆ CSR ಅಪ್ರೋಚ್ ಟು ಆಲ್ ವಿಮೆನ್ ಡೆವಲಪ್ಮೆಂಟ್, ಗಾಡಿ ಸಪ್ಲೈ